ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನನಗೂ ಸ್ವಲ್ಪ ಆರ್ಡರ್ ಬಂದಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತೀನಿ. ಫಸ್ಟ್ ಬಂದು 2 ಮಾಂಗಲ್ಯ ಚೈನ್ ಆರ್ಡರ್ ಬಂದಿದೆ, ಒಂದು ನೆಕ್ ಚೈನ್ ಆರ್ಡರ್ ಇದೆ. ಒಂದು ಮಾಂಗಲ್ಯ ಚೈನ್ ಬಂದು ಕಸ್ಟಮರ್ ಬಂದು ಹಳೆ ಕಸ್ಟಮರೇ ವೈಟ್ ಫೀಲ್ಡಿಂದ ಮೇಡಮ್ ಅವರು ಆರ್ಡರ್ ಮಾಡಿದ್ದಾರೆ. ಅವರು ಇದಕ್ಕೆ ಮೊದಲು ಕೂಡ ಮಾಂಗಲ್ಯ ಚೈನ್ ಮಾಡಿಸಿದ್ರು, ಮತ್ತು ಹಾರ ಮಾಡಿಸಿದ್ರು, ಮತ್ತು ಇನ್ನೂ ಏನೋ ಮಾಡಿಸಿದ್ದಾರೆ ನೆನಪಿಲ್ಲ. ಇವಾಗ ಮತ್ತೆ ನಮಗೆ ಮೊನ್ನೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ಇದನ್ನು ಚೈನ್ನ. ಅದು ನೋಡಿ ಮಂಜು ನನಗೆ ಒಂದು ಆಲ್ರೆಡಿ ಇದೆ ಅವ್ರ ಹತ್ರ ಮಾಂಗಲ್ಯ ಚೈನ್, ಆಲ್ರೆಡಿ 2 ಇದ್ದಾವೆ. ಇನ್ನೊಂದು ಮಾಂಗಲ್ಯ ಚೈನ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಅವರು ಹೇಳಿದರು. 40-45 ಗ್ರಾಮಲ್ಲಿ ಮಾಡಿಕೊಡಿ ಮಂಜು ಅಂತ ಹೇಳಿದ್ರು. 45 ಹೇಳಿದರು ಫಸ್ಟಲ್ಲಿ. ಮತ್ತು ಬೇಡ ಮಂಜು ಹೆವಿ ಆಗುತ್ತೆ, 40 ಗ್ರಾಮಲ್ಲೇ ಮಾಡಿಕೊಡಿ ಸಾಕು, ಸಿಂಗಲ್ ಲೈನ್ ಅಂತ ಹೇಳ್ಬಿಟ್ಟು ಈ ಡಿಸೈನ್ ಇದೆಯಲ್ಲ ಇದು ಹೇಳಿದ್ದಾರೆ. ಮತ್ತೆ ಬಂದು ಆಂಧ್ರದಿಂದ ಕಸ್ಟಮರ್, ಅಂದರೆ ಇವರು ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದಾರೆ. ಇವರು ಬಂದು ಕ್ರಿಶ್ಚಿಯನ್ಸ್. ಇವರು ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಿರ್ತೀವಿ ಸರ್, ತುಂಬ ದಿನದಿಂದ చూస్తుంటాము మీ వీడియోస్ అని చెప్పి. ఆంధ్రదవరల్ವಾ ಒಂದು ನಿಮಿಷ ತೋರಿಸ್ತೇನೆ. ಮತ್ತು ಇನ್ನೊಂದು ಕಸ್ಟಮರ್ ಬಂದುಬಿಟ್ಟು ಇವರು ಬಂದು ಆಂಧ್ರದಿಂದ ಇಲ್ಲಿ ಬಂದು ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದಾರೆ. ಅವರೇನು ಮಾಡಿದ್ರು, ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಿರ್ತೀವಿ ಸರ್ ನಿಮ್ಮದು ಅಂತ ಹೇಳ್ಬಿಟ್ಟು ಇವರು ತುಂಬ ದಿನದ ಹಿಂದೆ ಕಾಲ್ ಮಾಡಿದ್ರು ನನಗೆ. ಸರ್ ನನಗೆ ಈ ಥರ ಒಂದು ಪೆಂಡೆಂಟು ಮತ್ತು ಒಂದು ಮಾಂಗಲ್ಯ ಚೈನ್ ಮಾಡಿಕೊಡ್ಬೇಕಾಗುತ್ತೆ. ಮಾಂಗಲ್ಯ ಚೈನ್ ಅಂದರೆ ನಾವು ಮಾಂಗಲ್ಯ ಚೈನ್ ಅಂತೀವಿ, ಅವ್ರು ಮಾಂಗಲ್ಯ ಚೈನ್ ಡಿಸೈನೇ. ಆದರೆ ಏನಂದರೆ ಇದು ಡೈಲಿ ಯೂಸ್ ಮಾಡಲಿಕ್ಕೆ ಆ ಥರ ಸ್ಟ್ರಾಂಗ್ ಆಗಿ ಇಲ್ಲ ಅಂತೇಳಿ ಕ್ರಿಶ್ಚಿಯನ್ಸ್ ಆಗಿರೋದ್ರಿಂದ ಅವ್ರು ಏನಂದರೆ ತಾಳಿಗಳೇನು ಬೇಡ ಸರ್, ನಮಗೆ ಒಂದು ಯೇಸು ಪ್ರಭುದು $1 ಮಾಡಿಕೊಡಿ ಅಂತೇಳಿ ಹೇಳಿದರು. ನೋಡ್ಬೋದು ನೀವು, ಇದನ್ನು ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದೆ, ಅಂದರೆ ಕಸ್ಟಮರೇ ಡಿಸೈನ್ ಮೊದಲೇ ಕೊಟ್ಟಿದ್ದೀನಿ ನಮಗೆ, ಹಾಗಾಗಿ ಅದೇ ಡಿಸೈನೇ ಮಾಡಿದ್ದೀನಿ. ಬಂದಾಯಿತು. ಇದು ಹೇಳಿದ್ನಲ್ಲ ಧನಲಕ್ಷ್ಮಿ ಮೇಡಮ್ ಅಂತ ಹೇಳ್ಬಿಟ್ಟು, ಇದು ಮಾಂಗಲ್ಯ ಚೈನ್, ಇದು ಬಟಾಣಿ ಚೈನ್ ಅಂತೀವಿ ನಾವು. ಬಟಾಣಿ ಚೈನ್ ಅಂತೀವಿ, ಇಲ್ಲ ಕೆಲ ಕಡೆ ಭಾರತಿ ಚೈನ್ ಅಂತಾರೆ, ಏನಾದರೂ ಅನ್ಬೋದು ಹೆಸರಿಗೆ, ಏನಾದರೂ ಇದ್ರೆ ಏನಂತೆ. ಇದು ಬಂದು ಮೋಪ್ ಬರೋ ಥರ ಮಾಡಬೇಕು ಅಂತೇಳಿ ಕಸ್ಟಮರ್ ಹೇಳಿದರು ಮೇಡಮ್ ಅವರು. ಅದೇ ಥರನೇ ಮಾಡಿ, ಇದಕ್ಕೆ ಮೊದಲು ಕೂಡ ನಾನು ತುಂಬ ಸಲ ಮಾಡಿದ್ದೀನಿ, ನಿಮಗೆ ಆಲ್ರೆಡಿ ನಾವು ವೀಡಿಯೋಸ್ ನೋಡ್ಬೋದು. ಮತ್ತು ಇದು ಬಂದು ಟೈರು ಮಿಲ್ಲರ್ ಟೈರ್ ಅಂತೀವಿ ಡಿಸೈನ್. ಇದು ಕ್ರಿಶ್ಚಿಯನ್ಸ್ ಮೇಡಮ್ ಅಂತ ಹೇಳಿದ್ನಲ್ಲ, ಇವರಿಗೆ ಬಂದು ಇವರು ಡಿಸೈನ್ ಕೊಟ್ಟಿದ್ರು. ಇದು ಬಂದು ಮಿಲ್ಲರ್ ಟೈರ್ ಅಂತೀವಿ ನಾವು ಇದನ್ನು, ಡಿಸೈನ್ನು ಅದು ಮಾಡಿದ್ದಾರೆ. ಮತ್ತು ಇನ್ನೊಂದು ಬಂದು ಸ್ನೇಕ್ ಚೈನ್ ಒಂದು ಆರ್ಡರ್ ಬಂದಿದ್ದಾರೆ ಕಸ್ಟಮರು. ಇವರು ಬಂದು ನಮ್ಮೂರವರೇ, ಚಿಂತಾಮಣಿ ಅವರು. ಇದು ತೂಕ ಬಂದುಬಿಟ್ಟು 10 ಗ್ರಾಮಲ್ಲಿ ಹೇಳಿದರು, 10 ಗ್ರಾಮ 11 ಗ್ರಾಮ ಆಗಿದೆ, ಪರವಾಗಿಲ್ಲ. ಇದ್ರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡಿ ಹೇಳೋಣ ಅಂಥೇಳಿ ವಿಡಿಯೋ ಮಾಡ್ತಿದ್ದೀನಿ. ಒಂದು ಮೋಪಿರೋ ಮಾಂಗಲ್ಯ ಚೈನ್ ಬಂದುಬಿಟ್ಟು ಇದು ಬಂದು ತೂಕ ಬಂದು 40 ಗ್ರಾಮ್ ಇದೆ. ಇನ್ನೊಂದು ಬಂದು 30 ಗ್ರಾಮ್ ಹೇಳಿದ್ರು, 30 ಗ್ರಾಮ್ ಆಗಿದೆ. ಇದೇನೆಂದರೆ ಕೊಂಡಿ ಒಂದು ಎಕ್ಸ್ಟ್ರಾ ಆಗಬೇಕಾಯಿತು, ಹಾಗಾಗಿ ಒಂದು 800 ಮಿಲಿ ಜಾಸ್ತಿ ಆಗಿದೆ. ಅಂದರೆ 31 ಗ್ರಾಮ್ ಅಷ್ಟು ಆಗಿದೆ, ಸ್ವಲ್ಪ ಹೆಚ್ಚು ಕಡಿಮೆ. 31 ಅಲ್ಲ, ಇದೊಂದು 33 ಗ್ರಾಮ್ ಅಷ್ಟಾಯಿತು. ಮತ್ತು ವಾಲೆ ಒಂದು ಜೊತೆ ಹೇಳಿದರೆ, ಅದು ನಾನು ವಾಲೆ ನಿಮ್ಗೆ ತೋರಿಸ್ಲಿಕ್ಕೆ ಹೋಗಲ್ಲ, ಯಾಕಂದರೆ ಅದು ನಾನು ನಿಮ್ಗೆ ತೋರಿಸೋದು ಮತ್ತು ನೀವು ಅದೇ ಡಿಸೈನ್ ಆರ್ಡರ್ ಮಾಡೋದು, ಇಲ್ಲ ಅದು ಸಿಮಿಲರಾಗಿ ಯಾವ್ದಾದ್ರು ಮಾಡಿಕೊಡಿ ಅಂತ ಹೇಳೋದು ಅದೆಲ್ಲ ಆಗುತ್ತೆ. ನಾನು ಏನಂದರೆ 4 ಗ್ರಾಮ್ 5 ಗ್ರಾಮು ವಾಲೆಗಳು ಇವೆಲ್ಲ ನೀವು ರೆಡಿಮೇಡ್ ತಗೊಳ್ಳೋದ್ರೆ ಒಳ್ಳೇದು ಅಂತೇಳಿ ನಾನು ಅದನ್ನು ತೋರಿಸ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಅವೆಲ್ಲ ಸಣ್ಣ ಸಣ್ಣ ಐಟಮ್ ಎಲ್ಲ ನೀವು ನೋಡಿ ರೆಡಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ಆರ್ಡರ್ ಕೊಟ್ಟು ಮಾಡಿಸ್ಬೇಕಂದ್ರೆ ನಿಮ್ಮ ಹತ್ರ ಆಲ್ರೆಡಿ ವಾಲೆಗಳು ತುಂಬ ಒಂದು 20-30 ಜೊತೆ ಇದ್ದಾಗ ಇದು ಒಂದು ಜೊತೆ ಇರಲಿ ಅಂತ ಮಾಡಿಸ್ಕೊಳ್ಳೋಂಗಿದ್ರೆ ಮಾತ್ರ ಜಿಸೋನಲ್ಲಿ ಆರ್ಡರ್ ಮಾಡಬೇಕು. ನೀವು ಇದು ಒಂದೇ ಡಿಸೈನಲ್ಲಿ ಇರೋದು, ನಮಗೆ ನಾವು ಇದನ್ನೇ ಡೈಲಿ ಯೂಸ್ ಮಾಡ್ತೀವಿ, ಬೇರೆ ವಾಲೆ ಇಲ್ಲ ನಮ್ಮ ಹತ್ರ ಅಂತ ಅಂದಾಗ ಜಿಸೋನಲ್ಲಿ ಆರ್ಡರ್ ಮಾಡಿಬಿಡಿ, ಎಲ್ಲಾದರೂ ಅಂಗಡಿಯಲ್ಲಿ ರೆಡಿ ತೊಗೊಂಡ್ಬಿಡಿ, ಅದು ಬೆಸ್ಟು. ಮತ್ತು ಉಂಗುರನೂ ಅಷ್ಟೇ, 3 ಗ್ರಾಮ್ ಉಂಗುರ 2 ಗ್ರಾಮ್ ಉಂಗುರ ಇದೆಲ್ಲ ನೀವು ರೆಡಿ ತೊಗೊಳ್ಳೋದೇ ಬೆಸ್ಟು. ಇದು ಇವತ್ತು ರೇಟಲ್ಲಿ ಎಷ್ಟಾಗುತ್ತೆ ಅಂತ ನನಗೆ ಒಂದು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. ಯಾಕಂದರೆ ಮಾಂಗಲ್ಯ ಚೈನ್ಗೆ ಸ್ವಲ್ಪ ಮೇಕಿಂಗ್ ಚಾರ್ಜ್ ತುಂಬ ಕಡಿಮೆನೇ ಇರುತ್ತೆ ನಮ್ಮ ಅಂಗಡಿಯಲ್ಲಿ ಅಂತಲ್ಲ, ಎಲ್ಲ ಅಂಗಡಿಗಳು ಕಡಿಮೆನೇ ಇರುತ್ತೆ. ಇವಾಗ ಮಾಂಗಲ್ಯ ಚೈನ್ ಬಂದು ಇದು ಬಂದು 40 ಗ್ರಾಮ್ ಇದೆಯಲ್ಲ, ಗ್ರಾಮ್ ಮಾಂಗಲ್ಯ ಚೈನ್ಗೆ ಇವತ್ತಿನ ರೇಟ್ ಪ್ರಕಾರ 4,92,000 ಆಗ್ತಿದೆ ಇದು. ಇನ್ನೊಂದು ಮಾಂಗಲ್ಯ ಚೈನ್ ಬಂದುಬಿಟ್ಟು 30 ಗ್ರಾಮ್ ಇರೋದು ಬಂದು 3,70,000ವರೆಗೂ ಆಗ್ತಿದೆ. ಅದೇ ನಿಮಗೆ ನಾನು ಏನಂದ್ರೆ ಯಾವಾಗಲೂ ನಾನು ರೇಟ್ ಹೇಳಲಿಕ್ಕೆ ಹೋಗಲ್ಲ, ಸುಮ್ಮನೆ ಇವಾಗ ಫ್ರೀಯಾಗಿದ್ದೀನಿ ಅಂತೇಳಿ ಸುಮ್ಮನೆ ಒಂದು ರೇಟ್ ಹೇಳ್ತಿದ್ದೀನಿ ಅಷ್ಟೇ.
ಇವತ್ತಿನ ಡೇಟ್ ಪ್ರಕಾರ ನಾನು ಹೇಳ್ತಿದ್ದೀನಿ. ಇವತ್ತು ಡೇಟ್ ಬಂದುಬಿಟ್ಟು ಡೇಟ್ ಬಂದು ಇವತ್ತು 30. ಅಂದರೆ ನನಗೆ ಆರ್ಡ್ರ್ ಮಾಡಿದ ಕಸ್ಟಮರು ರೇಟ್ ಕಡಿಮೆ ಆಯ್ತು. ಇವತ್ತು ಸ್ವಲ್ಪ ಜಾಸ್ತಿ ಇದೆ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಆಗ್ಬೋದು. ನಾನು ಇವತ್ತು ರೇಟ್ಗೆ ಹಾಕಲಿಲ್ಲ, ಮೊನ್ನೆ ರೇಟ್ಗೆ ಹಾಕಿದ್ದೀನಿ. ಎಲ್ಲ ಕೂಡ 916 ಹಾಲ್ಮಾರ್ಕಲ್ಲೇ ಮಾಡಿರೋದು, ಯಾವುದು ಕೂಡ ಕಡಿಮೆ ಟಚಲ್ಲಿ ಯಾವುದು ಮಾಡಿಲ್ಲ. ಮತ್ತು ಚಿನ್ನ ಒಬ್ಬರು ಆರ್ಡ್ರ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನಾನು ಜುಮ್ಕಾ ಮಾಡಿಕೊಟ್ಟಿದ್ದೆ ಒಂದು 15 ಗ್ರಾಮಲ್ಲಿ. ಅದೇ ಕಸ್ಟಮರ್ಗೆ ಮತ್ತೆ ಬಳೆ ಆರ್ಡ್ರ್ ಮಾಡಿದ್ರು. ಅವರು ಬಳೆಗೆ ಮತ್ತೆ ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಚಿನ್ನ ಕೊಟ್ಬಿಡಿ ಅಂತ ಹೇಳಿದ್ದಾರೆ. ಚಿನ್ನ ಬಂದು ಒಂದು 26 ಗ್ರಾಮ್ ಅಷ್ಟು ಚಿನ್ನ ಇದೆ, ಅದನ್ನು ಕೊಡ್ತಿದ್ದೀನಿ. ಅವರು ಮತ್ತೆ ಇನ್ನೂ ಚಿನ್ನನೂ ಆರ್ಡ್ರ್ ಮಾಡಿದ್ದಾರೆ, ಆ ಚಿನ್ನನೂ ಕೊಡಬೇಕಾಗುತ್ತೆ ಅವ್ರಿಗೆ. ಇದು ವಿಷಯ. ಮತ್ತು ಇನ್ನೇನಿದೆ ಹೇಳಲಿಕ್ಕಂದ್ರೆ ಇನ್ನೇನು ಇಲ್ಲ. ನಿಮ್ಗೆ ಏನಾದರೂ ಇರ್ತಾರೆ ಬೇಕಿದ್ರೆ ಬಂದು G7 ಆರ್ಡ್ರ್ ಮಾಡಿ. ನಮ್ಮ ಅಂಗಡಿ ಬಂದು KR ಪುರದಲ್ಲಿ ಒಂದಿದೆ, ಚಿಂತಾಮಣಿಯಲ್ಲಿ ಇದೆ. ನಾನಿದು ಫಸ್ಟ್ ಟೈಮು KR ಪುರದಲ್ಲಿ ಶಾಪಲ್ಲಿ ಆಫೀಸ್ ರೂಮಿಂದ ಕೂತ್ಕೊಂಡು ವೀಡಿಯೋ ಮಾಡ್ತಿರೋದು. ಮೈಕ್ ಕೂಡ ಇಲ್ಲ, ವಾಯ್ಸ್ ನಿಮ್ಗೆ ಸರಿಯಾಗಿ ಬರ್ತಿದೆ ಇಲ್ಲ ಗೊತ್ತಾಗ್ತಿಲ್ಲ. ಚಿಂತಾಮಣಿಯಲ್ಲಿ ಮೈಕ್ ತಂದಿದ್ರೆ ಚೆನ್ನಾಗಿರೋದು, ಚಿಂತಾಮಣಿಯಿಂದ ಮೈಕ್ ತಂದು ವೀಡಿಯೋ ಮಾಡಿದರೆ ಚೆನ್ನಾಗಿರೋದು. ನೋಡೋಣ ನೆಕ್ಸ್ಟ್ ಟೈಮ್. ಇವತ್ತು ಮರ್ತೋಗಿದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ವೀಡಿಯೋ ಮಾಡುವಾಗ ಕಂಪಲ್ಸರಿ ಮೈಕ್ ಹಾಕ್ಕೊಂಡು ವೀಡಿಯೋ ಮಾಡ್ತೀನಿ, ನಿಮಗೆ ವಾಯ್ಸ್ ಕ್ಲಿಯರ್ ಇರುತ್ತೆ. ಇದು ವಿಷಯ. ಮತ್ತು ಇನ್ನೇನಿಲ್ಲ, ಹೇಳೋಕ್ಕೇನಿಲ್ಲ. ಯೋಚನೆ ಮಾಡ್ತಾ ಕೂತ್ಕೊಂಡಿರಬೇಡಿ. ನಿಮ್ಗೆ ಏನು ಜ್ಯುವೆಲ್ರಿ ಬೇಕೋ ಅದು ಮಾಡಿಸ್ಕೊಳ್ಳಿ. G7 ಬಂದು ಆರ್ಡ್ರ್ ಮಾಡಿ. ನಿಮಗೆ ವಾರದಿಂದ 10 ದಿನ ಒಳಗಡೆ ಡೆಲಿವರಿ ಕೊಡ್ತೀನಿ. ಮೇನ್ ಲಾಂಗ್ ಹಾರ, ನೆಕ್ಲೆಸ್ಸು, ಬಳೆಗಳು, ಇಂಥವು ಕಡ, ಇವೆಲ್ಲ ಏನಾದರೂ ದೊಡ್ಡ ದೊಡ್ಡ ಆರ್ಡ್ರ್ ಇದ್ದರೆ ಮಾತ್ರ G7 ಬಂದು ಆರ್ಡ್ರ್ ಮಾಡಿ. ನೀವು ಸಣ್ಣದ ಐಟಮ್ ಆರ್ಡ್ರ್ ಮಾಡಬೇಕಂದ್ರೆ ಮಾತ್ರ ಆಗಲ್ಲ. ಹೇಳಿದ್ನಲ್ಲ ಆವಾಗಲೇ, ಒಂದು 3 ಗ್ರಾಮಲ್ಲಿ ಓಲೆ ಬೇಕು, 3 ಗ್ರಾಮಲ್ಲಿ ಉಂಗುರ ಬೇಕು, 4 ಗ್ರಾಮಲ್ಲಿ ಉಂಗುರ ಬೇಕು, 4 ಗ್ರಾಮಲ್ಲಿ ಓಲೆ ಬೇಕು ಅಂದರೆ ಓಲೆ ಅವೆಲ್ಲ ನಾನು ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವೆಲ್ಲ ನಿಮ್ಗೆ ಬೇಜಾನ್ ಸಿಗುತ್ತೆ. ನೀವು ನನ್ನ ಹತ್ರ ಒಂದು ಡಿಸೈನ್ ಮಾಡಿಸೋ ಬದಲು ನೀವು ಶಾಪ್ಗೆ ಹೋದರೆ ಒಂದು 10-20 ಡಿಸೈನ್ ಇಟ್ಟಿರ್ತಾರೆ. ನಿಮ್ಗೆ ಯಾವ್ದು ಬೇಕೋ ಸೈಜ್ ನೋಡಿ ನೀವು ಇಷ್ಟ ಆಗಿರೋದು ತೊಗೋಬೋದು. ಅದಕ್ಕೋಸ್ಕರ ಸಣ್ಣದ ಐಟಮ್ ಯಾವುದು ತೊಗೊಳ್ಳಲ್ಲ. ಸಣ್ಣದು ನೀವು ಆರ್ಡ್ರ್ ಮಾಡಬೇಕು ಅಂದರೆ ಇವಾಗ ನಿಮಗೂ ಒಂದು ಹಾರನೋ ನೆಕ್ಲೆಸ್ ಇದು ಆರ್ಡ್ರ್ ಮಾಡಿದ್ರೆ ಅದ್ರ ಜೊತೆಯಲ್ಲಿ ಬೇಕಾದ್ರೆ ವಾಲೆ ಮಾಡ್ಕೊಳ್ಳೋಕೆ ಸೂಟ್ ಆಗೋ ಥರ ಏನಾದರೂ ಇದ್ದರೆ ಅದು ನಾನು 4 ಗ್ರಾಮ್ ಅಲ್ಲ 1 ಗ್ರಾಮ್ ಇದ್ದರೂ ಕೂಡ ಅದು ನಾನು ಮಾಡಿಕೊಡ್ತೀನಿ. ಇದು ವಿಷಯ. ಮತ್ತು ಇದನ್ನು ಡೀಟೇಲಾಗಿ ತೋರಿಸ್ತೀನಿ ವಿಡಿಯೋದಲ್ಲಿ, ನೋಡಿ ಆರ್ಡ್ರ್ ಮಾಡಿ. ಥ್ಯಾಂಕ್ ಯು. ನಮ್ಮ ಅಂಗಡಿ ಬಂದುಬಿಟ್ಟು ಚಿಂತಾಮಣಿಯಲ್ಲಿದೆ, KR ಪುರದಲ್ಲಿದೆ. KR ಪುರ ಅಂದರೆ SJS ಕಾಲೇಜು ಮೇಡಲ್ಲಿ ಸಿಗ್ನಲ್ ಹತ್ರ ಮೇಡಲ್ಲಿ ಸ್ಟಾಪ್ ಅಂತ ಹೇಳಿದ್ರೆ ಬರುತ್ತೆ. RTO ಆಫೀಸ್ ಎದುರುಗಡೆ ಬರುತ್ತೆ. ಇದು ವಿಷಯ. ಬಾಯ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಬೇಕಿದ್ರೆ ಬಂದು ಆರ್ಡ್ರ್ ಮಾಡಿ. ಮತ್ತು ನಾನು KR ಪುರದಲ್ಲಿ ಬಂದು ಬರೀ ಭಾನುವಾರ ಒಂದಿನ ಮಾತ್ರ ಇರ್ತೀನಿ. ಮಿಕ್ಕಿದಿಂದಲೆಲ್ಲ ಚಿಂತಾಮಣಿಯಲ್ಲೇ ಸಿಗ್ತೀನಿ. ನೀವು ಆದಷ್ಟು ಚಿಂತಾಮಣಿಗೆ ಬಂದರೆ ತುಂಬ ಒಳ್ಳೆಯದು, ಹತ್ತಿರದಲ್ಲಿರೋರು. ಇಲ್ಲ ನಮ್ಗೆ ಬರಲಿಕ್ಕಾಗಲ್ಲ ಅಂದರೆ KR ಪುರಂ ಅಂಗಡಿಗೆ ಬನ್ನಿ. ಇದು ವಿಷಯ. ನಿಮ್ಗೆ ಏನಾದರೂ ಬೇಕಿದ್ರೆ ನಾನು ಲೊಕೇಶನ್ ಶೇರ್ ಮಾಡ್ತೀನಿ. ನಂಗೆ ವಾಟ್ಸಪ್ ನಂಬರ್ 9206205060 ಈ ನಂಬರಿಗೆ ವಾಟ್ಸಪ್ ಮಾಡಿ ನಾನು ನಿಮಗೆ ಲೊಕೇಶನ್ಸ್ ಕಳಿಸ್ಕೊಡ್ತೀನಿ. ಇಲ್ಲ ನಿಮ್ಗೆ ಏನೋ ಡಿಸೈನ್ ಸೆಲೆಕ್ಟ್ ಮಾಡಿದರೆ ಈ ಥರದ್ದು ಬೇಕು ಅಂದರೆ ಅದರ ಬಗ್ಗೆ ಕೇಳಿ ನಾನು ಡೀಟೇಲ್ ಹೇಳ್ತೀನಿ. ಹಂಗಂತ ಸುಮ್ಮನೆ ಯಾವುದಂದ್ರೆ ಅದಕ್ಕೆ ಹೇಳ್ತಾ ಇರಬೇಡಿ, ನನಗೆ ಪೇಷನ್ಸ್ ಇರಲ್ಲ. ನೆಸಿಟಿ ಇದೆ, ನಾವು ಮಾಡಿಸ್ಕೋಬೇಕಂತ ಡಿಸೈಡ್ ಆಗಿದ್ದೀವಿ ಅಂದರೆ ಮಾತ್ರ ಅದ್ರ ಬಗ್ಗೆ ಕೇಳಿ ನಾನು ಹೇಳ್ತೀನಿ. ಓಕೆ, ಬಾಯ್. ಈಗ ನೋಡ್ತಿರೋದು ಇದು ಬಂದು ಡಾಲರ್ ಬಂದು ತೂಕ ಒಂದು 3 ಗ್ರಾಮ್ ಅಷ್ಟು ತೂಕ ಇದೆ. ಚೈನ್ ಬಂದು 30 ಗ್ರಾಮ್ ಇದೆ. ಇದು ಟೈರು ಮಿಲ್ಲರ್ ಟೈರ್ ಅಂತೀವಿ ನಾವು. ಇದನ್ನು ಉದ್ದ ಬಂದು 25 ಇಂಚು ಅಷ್ಟಿದೆ. 24 ಸಾಕು. ಅವ್ರು ಸ್ವಲ್ಪ ಹೆವಿ ಇರೋದ್ರಿಂದ 25 ಇಂಚು ಮಾಡಿದ್ದೀವಿ. ಇದನ್ನು ನೀವು ನೋಡ್ಬೋದು. ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಹೆವಿಯಾಗಿ ಕಾಣ್ತಿದೆ. 30 ಗ್ರಾಮ್ಗೆ ಏನು ಸಣ್ಣ ಏನಲ್ಲ. ಇದು ಬಂದು ಬಟಾಣಿ ಚೈನ್ ಅಂತೀವಿ, ಕೆಲವರು ಭಾರತಿ ಚೈನ್ ಅಂತಾರೆ. ಇದು ನೋಡ್ಬೋದು. ಮೋಪ್ ಬಂದು ತುಂಬ ಚೆನ್ನಾಗಿ ಬಂದಿರುತ್ತೆ. ಇದು ಹಾಕ್ಕೊಂಡ್ರೆ ಮಾತ್ರ ತುಂಬ ಲುಕ್ಕಾಗಿ ಕಾಣ್ತಾರೆ, ಯಾರೇ ಹಾಕ್ಕೊಳ್ಳಿ. ಇದು ತೂಕ ಬಂದು 40 ಗ್ರಾಮಲ್ಲಿ ಮಾಡಿದ್ದೀವಿ. 45 ಅಂದ್ಕೊಂಡಿದ್ದು, ಬೇಡ 40 ಗ್ರಾಮಲ್ಲೇ ಸಾಕು ಅಂತೇಳಿ ಡಿಸೈಡ್ ಆಗಿದೆ. 40 ಗ್ರಾಮು 916 ಮಾಡಿರೋದು. ತೂಕ ನೋಡ್ಬೋದು. 40 ಗ್ರಾಮು 160 ಮಿಲಿ ಆಗಿದೆ ಚೈನ್ ಇದು. ಇದು ಕಲ್ಲು ಏನಂದರೆ ಯಾವತ್ತಿಗೂ ಡಲ್ ಆಗೋಲ್ಲ, ತುಂಬ ಶೈನಿಂಗ್ ಹೆಂಗೆ ಇರುತ್ತೆ. ಯಾಕಂದರೆ ಇದು ಸಿಗ್ನೇಟಿ ಸ್ಟೋನ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಡೈಮಂಡ್ ಥರನೇ ಕಾಣುತ್ತೆ. ಒರಿಜಿನಲಾಗಿ ಡೈಮಂಡ್ಗಿಂತ ಇವಾಗ ಬೇರೆ ಥರ ಡೈಮಂಡ್ಸ್ ಬಂದಿದೆ. ಅದು ಯಾರಾದರೂ ಧೈರ್ಯ ಮಾಡಿ ಮಾಡಿಸ್ಕೊಳ್ತೀವಿ ಅಂದರೆ ಒಂದು 4,000 ಅಷ್ಟು ಜಾಸ್ತಿ ಆಗುತ್ತೆ. ಸೇಮ್ ಡೈಮಂಡ್ಸ್ ಏನು ಬರುತ್ತೆ ಅದೇ ಥರ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಯಾರಾದರೂ ಕೇಳಿದಾಗ ಅದನ್ನು ಮಾಡಿಕೊಡ್ತೇನೆ. ಲ್ಯಾಪ್ರೋಟಿಕ್ ಡೈಮಂಡ್ ಅಂತಾರೆ ಅದನ್ನು ನಾನು ಕೇಳಿದ್ದೀನಿ ಅಷ್ಟೇ, ನಾನು ನೋಡಿಲ್ಲ. ಬೇರೆ ಜ್ಯುವೆಲರಿ ಶಾಪ್ ಅವರೆಲ್ಲ ನನಗೆ ಹೇಳಿದ್ದಾರೆ ಆ ಥರ ಮಾಡಿಸು ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ನಾನು ಅದನ್ನು ನಿಮಗೆ ಹೇಳ್ತಿದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ಬೇಕಿದ್ರೆ ಡೈಮಂಡ್ಸ್ ಹಾಕಿ ಮಾಡಿಕೊಡೋಣ. ಆದರೆ ಡೈಮಂಡ್ ಅಂದರೆ ಒರಿಜಿನಲ್ ಡೈಮಂಡ್ ಅಲ್ಲ, ಮೈಕ್ರೋ ಡೈಮಂಡ್ ಅಂತೇಳಿ. ಮತ್ತು ಇದು ಚೈನ್ ಬಂದುಬಿಟ್ಟು ಅದೇ $7 ಡಾಲರ್ ಇರೋದು ಬಂದುಬಿಟ್ಟು ಚೈನ್ ಬಂದುಬಿಟ್ಟು 30 ಗ್ರಾಮ್ ತೂಕ ಇದೆ. ಇದು ಕೂಡ 916
916 ಸೇಲ್ ಮಾಡಿದ್ರು. ಅಂದರೆ ಪ್ಯೂರಿಟಿ ಬಂದು ನೀವು ನೋಡ್ಬೋದು 92% ಇದೆ. ಮತ್ತು ಇದು ಸ್ನೇಕ್ ಚೈನ್ ಬಂದುಬಿಟ್ಟು ತೂಕ 10 ಗ್ರಾಮ್ ಅಷ್ಟಿದೆ. ಇದು ಕೂಡ ನಮ್ಮೂರವರು ಚಿಂತಾಮಣಿಯವರು ಆರ್ಡ್ರ್ ಮಾಡಿದ್ದಾರೆ. ನಿಮ್ಗೇನಿದ್ರೆ ಈ ಥರ ಬೇಕಿದ್ದರೆ ಆರ್ಡ್ರ್ ಮಾಡಿ.